ನಮಸ್ತೆ ಎಲ್ಲರಿಗೂ. ನಮ್ಮ ಶೃಂಗೇರಿ ಶಾರದಾಂಬಾ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಸೀದಾ ಹೊರನಾಡು ಹೊರಟ್ವಿ. ಬೆಳಿಗ್ಗೆ ಸುಮಾರು 6 ಗಂಟೆ ಅನಿಸ್ತದೆ ನಾವು ಹೊರಟಿದ್ದ. ಅಲ್ಲಿಂದ ಸೀದಾ ಹೊರನಾಡು ರೀಚ್ ಆದ್ವಿ. ಹೊರನಾಡು ರೋಡ್ ಮಾತ್ರ ಭಾಳ ಕೆಟ್ಟಿತ್ತು. 1.5 ತಾಸನ್ನ ಬರ್ತೀವಿ ಅಂದ್ಕೊಂಡಿದ್ವಿ, ಬಟ್ 2.5 ತಾಸು ಟೈಮ್ ಹಿಡಿತು. 44 ಕಿಲೋಮೀಟ್ರ್ ಏನೋ ಐತಿ. ಹಾಗೆ ಹಸಿವಾಗಿತ್ತು. ಸ್ವಲ್ಪ ಟಿಫನ್ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡ್ವಿ. ಗದ್ದಲ ಏನಿರಲಿಲ್ಲ, ಚಲೋ ದೇವ್ರ ದರ್ಶನ ಆಯಿತು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಅನ್ನಪೂರ್ಣೇಶ್ವರಿ ಅಮ್ಮನ ಮೂರ್ತಿ ಭಾಳ ಚಂದ ಐತಿ, ಎಲ್ಲರೂ ನೋಡಬೇಕು. ಹಾಗಿಂದ ನಾವು ಅಲ್ಲಿ ಗಣಪತಿ ಟೆಂಪಲ್ ಐತಿ, ಸರ್ವಸಿದ್ಧಿ ಗಣಪತಿ ಅಂತೇಳಿ. ಆ ಟೆಂಪಲ್ದು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಬಟ್ ನಮ್ಮ ಸೌಭಾಗ್ಯಕ್ಕೆ ಅಲ್ಲಿ ಯಾಕೋ ಗುಡಿ ಬಂದಿತ್ತು, ಹಾಗಾಗಿ ದರ್ಶನ ಸಿಗಲಿಲ್ಲ. ಅಲ್ಲಿಂದ ನಾವು ಸೀದಾ ಧರ್ಮಸ್ಥಳ ಬಂದ್ವಿ. ಧರ್ಮಸ್ಥಳ ಬಂದು ಸಹ್ಯಾದ್ರಿ ಗೆಸ್ಟ್ ಹೌಸ್ ಅಂತೂ ಬುಕ್ ಮಾಡಿದ್ವಿ. ಅಲ್ಲೆಲ್ಲ ಫ್ರೆಶ್ ಆಗಿ ಅಲ್ಲಿಂದ ಸೀದಾ ನಾವು ಶ್ರೀ ಸ್ವಾಮಿ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೋದ್ವಿ, ಉಜಿರೆ. ಅಲ್ಲಿಂದ ಮತ್ತೆಲ್ಲ ದರ್ಶನ ಮುಗಿಸ್ಕೊಂಡು ಇಲ್ಲಿ ಸಂಜೆ ಹೊತ್ತಿಗೆ ಧರ್ಮಸ್ಥಳ ರೀಚ್ ಆದ್ವಿ. ಧರ್ಮಸ್ಥಳ ಬಂದು ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೊಂಟಿದ್ವಿ. ಎಲ್ಲೂ ಏನು ಗದ್ದಲ ಇರಲಿಲ್ಲ, ಆದರೂ ಭಾಳ ತಿರುಗಾಡಿ ಹೋಗೋ ಥರ ಮಾಡಿಬಿಟ್ಟಾರೆ. ಮೊದಲೆಲ್ಲ ಅಲ್ಲಿ ಹೊರಗಡೆಯಿಂದನೇ ಬಿಡ್ತಿದ್ರು, ಬಟ್ ಈಗೆಲ್ಲ ಒಳಗೆ ಭಾಳ ತಿರುಗಿ ಹೋಗೋ ಥರ ಮಾಡಿಬಿಟ್ಟಾರೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ. ಅವತ್ತು ರಥೋತ್ಸವ ಇತ್ತು ಅನ್ನಿಸ್ತೈತಿ, ಬಟ್ ನಾವು ಹೋದಾಗ ಏನಿರಲಿಲ್ಲ. ದರ್ಶನ ಎಲ್ಲ ಚಲೋ ಆಯಿತು. ಮಳೆನೂ ಆಗಿತ್ತು, ತಂಪು ವಾತಾವರಣ ಇತ್ತು. ಹಾಗಿಂದ ವಾಪಸ್ ಮತ್ತೆ ಗೆಸ್ಟ್ ಹೌಸಿಗೆ ಬಂದು ರೆಸ್ಟ್ ಮಾಡೋಕ್ಕಂತೇಳಿ ರೀಚ್ ಆದ್ವಿ ಗೆಸ್ಟ್ ಹೌಸಿಗೆ. ಬೆಳಿಗ್ಗೆ ಎದ್ದ ತಕ್ಷಣ ಇವೆರಡು ಅಣ್ಣ ತಮ್ಮಗಳ ಜಗಳ ಸ್ಟಾರ್ಟ್ ಆಗಿತ್ತು. ನೋಡ್ರಿ ಹೆಂಗೆ ಫೈಟಿಂಗ್ ಆಡೋದವೆರಡು. ಅಲ್ಲಿಂದ ಹೊರಗೆ ಬರೋವರೆಗೂ ಜಗಳ ಆಡೋವೆರಡು. ಬಂಟು ಶಾಣೆ ಇಲ್ಲೋ. ಫೈಟಿಂಗ್ ಆಡೋದು ಆಯ್ತು ಎರಡೋದು. ಈಗ ಹೊರಗೆ ಹೋದ ಕೂಡಲೇ ಮತ್ತೆ ಫೈಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಚೆಕ್ಔಟ್ ಮಾಡಿದ್ವಿ ರೂಮ್ ಬೆಳಿಗ್ಗೆ. ಚೆಕ್ಔಟ್ ಮಾಡಿ ಬಂದ್ವಿ. ಇನ್ನೇನು ಹೋಗ್ಬೇಕು. ಅಷ್ಟೊತ್ತಿಗೆ ಇವರಿಬ್ರು ಕಾರ್ ಹತ್ರ ಹೋಗಿ ಜಗಳ ಮಾಡ್ಕೊಂಡು ನಿಂತಿದ್ರು. ಸಮಾಧಾನ ಮಾಡಿ ಹತ್ತಿಸ್ಕೊಂಡ್ವಿ ಕಾರೊಳಗೆ. ನೋಡ್ರಿ ಹೆಂಗೆ ಫೈಟಿಂಗ್ ಆಡ್ತಾರೆ ಇಬ್ಬರು. ಹಾಗಿಂದ ಅಲ್ಲೇ ಬಾಹುಬಲಿ ಟೆಂಪಲ್ಗೆ ಹೊಂಟ್ವಿ. ಬಾಹುಬಲಿ ಮೂರ್ತಿ ಎಲ್ಲ ನೋಡಿಕೊಂಡು ಅಲ್ಲಿಂದ ಮತ್ತೆ ನಮ್ಮ ನೆಕ್ಸ್ಟ್ ಪ್ರಯಾಣ ಮುಂದುವರಿಸೋಣ ಅಂಥೇಳಿ. ನನ್ನ ಮಗ ಮೆಟ್ಲು ಹತ್ತಿ ಬರೋಕ್ಕವಲ್ಲ ಅಂದ, ಹಾಗಾಗಿ ನಾವು ಕಾರ್ ಮೇಲೆ ತೊಗೊಂಡು ಬಂದ್ವಿ. ಬೆಳಿಗ್ಗೆ 6:30-7 ಗಂಟೆ ಟೈಮಿಂಗ್ ಇದು. ಸೊ ಎಳೆ ಬಿಸಿಲಿತ್ತು, ಚಲೋ ದರ್ಶನ ಆಯಿತು. ಗದ್ದಲ ಇರಲಿಲ್ಲ, ಸಮಾಧಾನಲಿಂದ ದರ್ಶನ ಆಗಿತ್ತು ಎಲ್ಲ ಕಡೆಯೂ. ಇದೆಲ್ಲ ಮುಗಿಸಿ 9:30 ಮ್ಯೂಸಿಯಂ ಓಪನ್ ಆಗ್ತೈತೆ ಅಂತ ಹೇಳಿದ್ರು. ಮ್ಯೂಸಿಯಮ್ ಎಲ್ಲ ನೋಡ್ಕೊಂಡ್ವಿ. ಕಾರ್ ಮ್ಯೂಸಿಯಂ ಮತ್ತು ಏನು ಹಳೆ ಪುರಾತನ ಕಾಲದ ವಸ್ತುಗಳಿರೋ ಮ್ಯೂಸಿಯಂ ನೋಡಿಕೊಂಡು ಅಲ್ಲಿಂದ ನಮ್ಮ ಪ್ರಯಾಣ ಮುಗಿಸಿದ್ವಿ ಧರ್ಮಸ್ಥಳದ. ಧನ್ಯವಾದಗಳು.